ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕೋಲಾರ ತಾಲೂಕು ವೇಮಗಲ್ ಪಟ್ಟಣ ಪಂಚಾಯಿತಿ ಸುಜ್ಜನಹಳ್ಳಿ ಆಲಿಯಾಸ್ ಕುರುಬರಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ 17ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮ ಅದ್ದೂರಿ ಸಡಗರ ಸಂಭ್ರಮದಿಂದ ಸಹಸ್ರಾರು ಜನರೊಂದಿಗೆ ಇಂದು ನಡೆಯಿತು. ಶ್ರೀ ಕದ್ರಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ನಡೆದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ವೇಮಗಲ್ ಕುರುಬರಳ್ಳಿ KR ಕುಮಾರ್, ಗೌರವ ಅಧ್ಯಕ್ಷರಾದ M ನರಸಿಂಹಯ್ಯ, ಖಜಾನ್ಸಿ ಸಿದ್ದಾಪುರ ಕೆಂಪಯ್ಯ, ಕಾರ್ಯದರ್ಶಿ ರವಿಚಂದ್ರ, ಉಪಾಧ್ಯಕ್ಷರಾದ ಮುನ್ರಾಜ್, ಸಂಸ್ಥಾಪಕ ಅಧ್ಯಕ್ಷರಾದ ಮಾರಪ್ಪ, ಮಂಜುನಾಥ್, KR ನರಸಿಂಹಮೂರ್ತಿ, ಅರ್ಚಕರಾದ ಹೆಗ್ಗಡೆ, ದಿನ್ನೇವಸಳ್ಳಿ ಶ್ರೀನಿವಾಸ್, ಚಿಕ್ಕಪ್ಪಯ್ಯ, ಮುನಿಕೃಷ್ಣಪ್ಪ, ಮೇಡಿಯಾಳ ಚೌಡ್ರೆಡ್ಡಿ, MN ಗೋಪಾಲಗೌಡ, ತಿರುಮಲೇಶ್, ವೇಮಗಲ್ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ರೆವಿನ್ಯೂ ಅಧಿಕಾರಿಗಳು ಮುಂತಾದವರು ಹಾಜರಿದ್ದರು. ಹೊಸಕೋಟೆ ತಾಲೂಕು ಸಿದ್ದಾಪುರ ಕೆಂಪಯ್ಯ ರವರು ಅನ್ನದಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಟ್ರಸ್ಟಿನ ಗೌರವ ಅಧ್ಯಕ್ಷರಾದ ನರಸಿಂಹಯ್ಯನವರು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನರಸಿಂಹಯ್ಯ ಮತ್ತು ಟ್ರಸ್ಟಿಗಳು ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಎಲ್ಲರೂ ಮಾಂಗಲ್ಯಕ್ಕೆ ಅರ್ಪಂಗ ಪೂಜೆ ಮಾಡಿ. ಓಂ ಹಿರಣ್ಯವರ್ಣ ಮರಣೇ ಸುವರ್ಣ ಸಸ್ಯದಾಮ ಕಾಮಾವಹದ ಈ ಕುರುಬರಳ್ಳಿ ವಾರ್ಡ್ ಸಂಖ್ಯೆ 1ರಲ್ಲಿ ಬರ್ತಕ್ಕಂಥ ಕುರುಬರಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಧರ್ಮ ಈ ಭಾಗದ ಎಲ್ಲ ಸಾರ್ವಜನಿಕರು ಹಿರಿಯರು ಸೇರಿ ನಡೆಸ್ತಾ ಇದ್ದಾರೆ. ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ. ಸಮಸ್ತ ಜನಕ್ಕೂ ಒಳ್ಳೆಯದಾಗಲಿ, ಆ ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ, ಒಳ್ಳೆಯ ಬೆಳೆ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ.
रामपानं देस्य गौरम्मानं विह सर्वे सुकुटुम्बानं आल्गोत्रोद्भवस्य मंजुनाथं देस्य पादगळे गोविंद ತಗೊಂಡು ಸೆಕೆಂಡ್ ಬರ್ತಾರೆ ಶ್ರೀರಾಮ್ धनं धान्यं भवत्रावं जगं वत्सरं दीर्घमाशदेन्द्रिय आयुष्येवेन्द्रिये ನಾವು ಸಣ್ಣ ಮಕ್ಕಳಿದ್ದಾಗ ಇಂದ ಹೆಚ್ಚು ಕಡಿಮೆ 60 ವರ್ಷಗಳ ಹಿಂದೆ ಪುರಾತನವಾದಂಥ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಡೆದುಕೊಂಡು ಬಂದಿರತಕ್ಕಂಥದ್ದು. ಈ ಪಕ್ಕದಲ್ಲಿ ಹಿಂದುಗಡೆ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥ ಹಳೆ ಸುಜ್ಜಿನಹಳ್ಳಿ ಅಂತೇಳಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಒಂದು ಹಳ್ಳಿ ಇತ್ತು, ಸುಜ್ಜಿನಹಳ್ಳಿ ಅಂತ. ಆ ಹಳ್ಳಿಯಲ್ಲಿ ಆ ಕಾಲದಲ್ಲಿ ಪ್ಲೇಗು ಅಂತೇಳಿ ಬಂದು ಊರೇ ಕಂಪ್ಲೀಟ್ ಖಾಲಿ ಮಾಡಿ ಬೇರೆ ಕಡೆ ಹೊರಟೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಮಟ್ಟಿಗೆ ಒಂದು 60 ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು ಅಂತ, 60-70 ವರ್ಷಗಳಿರ್ಬೋದು. ಆ ಹಳ್ಳಿ ಇವಾಗ ಪಾಡ್ಬಿದ್ದಿದೆ ಈ ದೇವಸ್ಥಾನದ ಹಿಂಭಾಗದಲ್ಲಿರ್ತಕ್ಕಂಥದ್ದು. ಈಗೇನು ನಾವು ನೋಡ್ತಾ ಇದ್ದೀವಿ ಮುಂದುಗಡೆ ಇರ್ತಕ್ಕಂಥ ದೇವಸ್ಥಾನ ಇತ್ತೀಚೆಗೆ ನಾವು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಮೂಲ ದೇವಸ್ಥಾನ ಇದರ ಪಕ್ಕದಲ್ಲೇ ಒಂದು ಸಣ್ಣ ದೇವಸ್ಥಾನ ಇದೆ. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಮೂಲ ಏನು ಕಲ್ಲಿನಲ್ಲಿ ಆ ಕಾಲದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈಗಲೂ ಸಹ ತಾವು ನೋಡ್ಬೋದು. ಅಲ್ಲಿ ವಿಶೇಷವಾಗಿ ಹುತ್ತ ಬೆಳ್ಕೊಂಡಿರ್ತಕ್ಕಂಥದ್ದು. ನಾವು ಸಣ್ಣ ಮಕ್ಕಳಿದ್ದಾಗಲಿ ನಾನು ಈಗಲೂ ಸಹ ಹುತ್ತ ಹಾಗೆ ಮುಂದುವರ್ಕೊಂಡು ಬಂದಿದೆ. ಅಲ್ಲಿ ನಾಗದೇವರು ಪ್ರತಿ ವರ್ಷವೂ ಕಾಣಿಸ್ಕೊಳ್ತಾರೆ, ಮತ್ತು ಬಂದು ಹೋಗ್ತಾರೆ. ಅಲ್ಲಿ ಆ ಜಾಗದಲ್ಲಿ ಯಾರಿಗೂ ಏನು ಯಾವುದೇ ತೊಂದರೆ ಆಗಿಲ್ಲ. ಯಾವ ಸಮಯದಲ್ಲಿ ಬರ್ತಾರೆ ಹೋಗ್ತಾರೆ ಅನ್ನೋದನ್ನು ನಾವು ಗಮನಿಸೋಕ್ಕೂ ಆಗ್ತಿಲ್ಲ. ಆದರೂ ಬಂದು ಹೋಗ್ತಾ ಇರೋ ಒಂದು ಇತಿಹಾಸ ಇಲ್ಲಿ ನಾವು ನೋಡ್ಬೋದು. ಜೊತೆಗೆ ಆ ಮೂಲ ದೇವರ ಹಿನ್ನೆಲೆಯಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಬೇಕು, ಹೊಸದಾಗಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಾವೆಲ್ಲರೂ ಸೇರಿ ನಮ್ಮ ಸಿದ್ದಾಪುರದಲ್ಲಿರ್ತಕ್ಕಂಥ ನಮ್ಮ ಬಂಧುಗಳೊಬ್ಬರು ಮುನಿಯಪ್ಪನವರು ಅವರು ಈ ಒಂದು ನರಸಿಂಹಸ್ವಾಮಿ ದೇವಾಲಯವನ್ನು ಕಟ್ಟಡವನ್ನು ಕಟ್ಟಿಸಿಕೊಟ್ಟು ಅವರು ಮುಂದೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಈ ದೇವಸ್ಥಾನದ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೇವೆ. ಹಾಗೆ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಲೇಔಟುಗಳು, ಮನೆಗಳು ಸಾಕಷ್ಟು ಬರ್ತಾ ಇದ್ದಾವೆ. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭಾಳ ಪ್ರಸಿದ್ಧವಾಗಿ ಇವತ್ತು ಬೆಳೀತಾ ಇದೆ. ಈ ಒಂದು ದೇವರು ಇನ್ನೂ ಸಾಕಷ್ಟು ಮುಂದೆ ಭಕ್ತಾದಿಗಳಿಗೆ ಒಂದು ಮಾರ್ಗದರ್ಶನವಾಗಿ ದೇವರು ನಮಗೆಲ್ಲರಿಗೂ ಕೃಪೆಯನ್ನು ತೋರಲಿ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಸುಮಾರು 8-10 ವರ್ಷಗಳಿಂದ ನಾವೆಲ್ಲರೂ ಸೇರಿ ಭಕ್ತಾದಿಗಳು ಈ ಒಂದು ಸ್ಥಳದಲ್ಲಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷವನ್ನು ತಪ್ಪದೇ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷವೂ ಸಹ ಅದೇ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವವನ್ನು ಈಗ ತಾನೇ ಮುಗಿಸಿದ್ದೇವೆ. ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು ಒಂದು 40-50 ಹಳ್ಳಿಗಳ ಜನ ಈ ಭಾಗದಲ್ಲಿ ಎಲ್ಲ ಇಲ್ಲಿ ಸೇರ್ತಾರೆ. ಈ ಸಾರಿ ಅಂತೂ ಸಾವಿರಾರು ಜನ ಬಂದು ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಕೃಪೆಗೆ ಪಾತ್ರರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಸಹಕಾರದಿಂದ ಹಾಗೂ ವೇಮಗಲ್ ಕುರ್ಗೊಂಡು ಪಟ್ಟಣ ಪಂಚಾಯಿತಿಯ ಸಹಕಾರದಿಂದ ಇವತ್ತು ಈ ಕಲ್ಯಾಣೋತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೂ ಊಟದ ವ್ಯವಸ್ಥೆಯನ್ನು ಸಿದ್ದಾಪುರ ಕುಟುಂಬದವರು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತೇವೆ. ಹಾಗೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು ಅಂತ ನಾವು ಬಯಸ್ತೇವೆ. ಇನ್ನು ಮುಂದಿನ ವರ್ಷ 2,000 ಜನ ಸೇರಿದ್ದಾರೆ.
ನಮಗೆ ಮುಂದಿನ ವರ್ಷ ಇನ್ನೂ ಅತಿ ಹೆಚ್ಚು ಜನಸಂಖ್ಯೆ ಸೇರಿ ಎಲ್ಲ ಭಕ್ತಾದಿಗಳು ಸಹಕಾರ ನೀಡಲಿ, ಇನ್ನೂ ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತೇಳಿ ತಿಳಿಸ್ತೇವೆ. ಎಲ್ಲ ಬಂಧುಗಳು ಕೂಡ ಕೈ ಜೋಡಿಸಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈಗಾಗಲೇ 2,000 ಜನ ಸೇರಿದ್ರು ಸಹ ಅಷ್ಟಕ್ಕೂ ಅನ್ನದಾನನೂ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಸಿದ್ದಾಪುರದವರು ಅವತ್ತಿಂದನೂ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸ್ತಾ ಇಲ್ಲ, ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಬೇರೆಯವರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಈಗ ನರಸಿಂಹಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವರು ಅಂದರೆ ಕುಲದೇವರು ಎಲ್ಲರೂ ಇದ್ದಾರೆ. ಸುಮಾರು ಇಲ್ಲಿ ಒಂದಷ್ಟು ಜನ ಕದ್ರಿಗೆ ಹೋಗಬೇಕಾಗಿತ್ತು. ಈಗ ಇಲ್ಲಿರೋದ್ರಿಂದ, ಈ ಹೋಬಳಿಯಲ್ಲಿ ಇರೋದ್ರಿಂದ ಸುಮಾರು ಜನ ಬಂದು ಕೈ ಜೋಡಿಸಿ ಅದನ್ನು ಆ ದೇವರ ಕೃಪೆಯನ್ನು ನೋಡುತ್ತಾ ಆನಂದಪಡಿಸಿ ಹೋಗ್ತಾ ಇದ್ದಾರೆ ಜನ. ಇವತ್ತಿನ ದಿವಸ ಕದ್ರಿಗೆ ಹೋಗಬೇಕು ಅಂತಂದರೆ ಯಾರೂ ಅಷ್ಟಾಗಿ ಹೋಗ್ತಾ ಇಲ್ಲ. ಅವ್ರಿಗೆ ಯಾವತ್ತು ಮನಸ್ಸು ಬಂದರೆ ಅವತ್ತು ಹೋಗ್ತಾರೆ, ಬರ್ತಾರೆ. ಅಂದರೆ ಇವತ್ತು ಈ ಹುಣ್ಣಿಮೆ ದಿವಸ ಇಲ್ಲಿದೆ, ನಮ್ಮ ವೇಮಗಲ್ ಹೋಬಳಿಯಲ್ಲಿ ಇದೆ ಅಂತಂದರೆ ಆ ಜನ ಅಷ್ಟೇ ಒಂದು ಆಕರ್ಷಣೆ ಇದೆ. ಬಂದು ಈ ದೇವರು ಒಂದು ದರ್ಶನವನ್ನು ಮಾಡಿಕೊಂಡು ಎಲ್ಲ ಜನರು ಸಂತೋಷವಾಗಿ ಇದೊಂದು ಹಬ್ಬ ಅಂತ ಹೇಳ್ಬಿಟ್ಟು ಆಚರಣೆ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನೊಬ್ಬ ಸರ್ಕಾರಿ ನೌಕರನಾಗಿರ್ತೀನಿ. ಪ್ರತಿ 2 ದಿವಸ ನಾನು ರಜೆ ಹಾಕ್ಬಿಟ್ಟು ನಾನು ಬಂದು ರಾತ್ರಿ ಆಗಲು ಕೂಡ ಇಲ್ಲೇ ಇರ್ತೀನಿ. ನಾನು ಒಂದು ದಿವಸ ತಪ್ಪಿಲ್ಲ. ಒಟ್ಟು ನನಗೆ ಬರೋದಂಗೆ ಯಾವುದೇ ಒಂದು ತಡೆ ಕೂಡ ಆಗಿಲ್ಲ ಈ ದೇವಸ್ಥಾನಕ್ಕೆ ಬರೋದಕ್ಕೆ. ಇಂಥ ಕಾರ್ಯ ಇದೆ, ಈ ಥರ ಇದೆ, ಏನು ನನಗೊಂದು ತೊಂದರೆ ಕೂಡ ಆಗಿಲ್ಲ. ಪ್ರತಿ ಇದಕ್ಕೂ ನಾನು ಹಾಜರಿರ್ತೀನಿ. ಆದ್ದರಿಂದ ನಾನು 40-45 ವರ್ಷ ಇತಿಹಾಸದಲ್ಲಿ ನಾನು ಇಲ್ಲಿ ಬರ್ತಾ ಇದ್ದೀನಿ. ಈ ದೇವಸ್ಥಾನ ವಿಶೇಷ ಅಂತ, ಈ ದೇವಸ್ಥಾನ ವಿಶೇಷ ಅಂದರೆ ಇಲ್ಲಿ ವಿಶೇಷ ಇರೋದೇ ನಾವು ಕಣ್ಣಾರೆ ಕಂಡಿದ್ದೀವಿ. ಬಟ್ ಹೇಳೋಂಥ ಏನಲ್ಲ, ಈ ಮಹಿಮೆ ಹೇಳೋಂಥ ಸಾಧ್ಯನೇ ಇಲ್ಲ. ಅದರಿಂದ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಾನು ಸುಮಾರು ಜನಕ್ಕೂ ಹೇಳ್ತಾನೆ ಇದ್ದೀವಿ, ನಾವು ಇಲ್ಲಿ ಮಹಿಮೆ ಏನಿದೆ, ಇಲ್ಲಿ ಬಂದು ಓದೋದ್ರಿಗೆ ಏನಾಗುತ್ತೆ, ಇದ್ರ ಪ್ರತಿಫಲ ಸಿಗುತ್ತೆ ಅಂತ ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ. ಆದರೆ ಇದ್ರ ಪ್ರಭಾವ ನಮ್ಗೆ ಏನಿದೆ ಅಂತ ನಮ್ಗೆ ಗೊತ್ತಿದೆ. ಅದಕ್ಕಾಗಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾವು ಯಾರೇ ಬಿಡದಿರಲಿ ನಾವು ಇದನ್ನು ಮುಂದುವರಿಸಬೇಕು. ವರ್ಷ ಬಂದು ನಾವು ಪೂಜೆಗೆ ಬಂದು ಬರ್ತಾ ಇರ್ತೀವಿ. ಅಲಂಕಾರ ಭಾಳ ಚೆನ್ನಾಗೈತೆ. ಅನ್ನದಾನನೂ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ.